ಮೇಷರಾಶಿಯವರಿಗೆ ಸ್ನೇಹಿತರಾಗಲಿ, ಸಹೋದ್ಯೋಗಿಗಳಾಗಲಿ, ಬಂಧುಗಳಾಗಲಿ ಯಾರೂ ಕೂಡ ನಿಮ್ಮ ವೈಯಕ್ತಿಕವಾದಂತಹ ವಿಚಾರದಲ್ಲಿ ಈ ದಿವಸ ತಲೆಯನ್ನು ಹಾಕಬಾರದು. ಆಗ ನಿಮ್ಮ ಮನಸ್ಸು ಪ್ರಶಾಂತತೆಯನ್ನು ಕಳ್ಕೊಳ್ಳುತ್ತೆ. ಅವರು ಯಾರಾದರೂ ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ ಬಂದರೆ ನಿಮಗೆ ತಾಳ್ಮೆ ಎನ್ನುವಂಥದ್ದು ಇರೋದಿಲ್ಲ. ಕೋಪ ಹೆಚ್ಚಾಗತ್ತೆ, ಜಗಳ ಆಗತ್ತೆ, ಅನರ್ಥವಾಗತ್ತೆ, ಮನಸ್ತಾಪಗಳಾಗತ್ತೆ, ಪರಸ್ಪರವಾಗಿ ದೂರವಾಗಬೇಕಾದಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಇದರ ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ಪ್ರತಿನಿತ್ಯ ಮಾಡ್ತಕ್ಕಂತಹ ಕೆಲಸಗಳಾಗಿದ್ದರೂ ಕೂಡ ಏನೋ ಈ ದಿವಸ ಆ ಕೆಲಸಗಳು ಬೇಸರದಿಂದ ಮುಕ್ತಾಯವಾಗುತ್ತೆ. ಒಟ್ಟು ಮುಗಿಲೇಬೇಕು, ಅನಿವಾರ್ಯ. ಆದರೆ ಬೇಸರದಿಂದ ಅವೆಲ್ಲ ಮುಕ್ತಾಯವಾಗ್ತಕ್ಕಂಥದ್ದು. ಕೆಲ ವಿಚಾರಗಳಲ್ಲಿ ಕಾನೂನಿನ ತೊಡಕು ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮನಸ್ಸಿನ ಅಧೈರ್ಯ ನಿಮ್ಮೆಲ್ಲ ಕೆಲಸದಲ್ಲಿ ಹಿನ್ನಡೆಗೆ ಕಾರಣವಾಗುತ್ತೆ. ಯಾವ ಕೆಲಸ ಮಾಡೋದಕ್ಕೂ ಕೂಡ ಧೈರ್ಯ ಇರುವುದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಎಂಬತಕ್ಕಂತಹ ಪ್ರಸಿದ್ಧವಾದ ಮಾತು. ಎಲ್ಲ ಕಡೆಯಲ್ಲೂ ನಾವೇನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಾದರೆ ಆಯಾ ಕಾರ್ಯಕ್ಕನುಗುಣವಾದಂತಹ ಧೈರ್ಯ ನಮ್ಮಲ್ಲಿರಬೇಕು. ಅದನ್ನು ನಾವು ರೂಢಿಸ್ಕೊಳ್ಳಿಲ್ಲ, ನಮ್ಮಲ್ಲಿ ಅಂತಹ ಧೈರ್ಯ ಇಲ್ಲ ಅಂತಾದರೆ ಹಿನ್ನಡೆ ಬಹಳ ಸುಲಭವಾಗಿ ಆಗ್ತಕ್ಕಂಥದ್ದಾಗತ್ತೆ. ಆ ರೀತಿಯ ಹಿನ್ನಡೆ ಆಗಬಾರದು ಅಂತಾದರೆ ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಅರ್ಥ. ಸಣ್ಣ ಪುಟ್ಟ ವಿಚಾರಗಳಿಗೆ ಮಿತಿಮೀರಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಆ ಕೆಲಸಗಳು ಅದರ ಪಾಡಿಗೆ ಅದಾಗತ್ತೆ. ಒಂದು ವೇಳೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅದರಿಂದ ಏನಂತಹ ದೊಡ್ಡ ಮಟ್ಟದ ನಷ್ಟ ನಿಮಗೇನು ಅಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ, ಅದರಲ್ಲೂ ಕೂಡ ಬೆನ್ನು ಮೂಳೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂತಹ ಕಾಳಜಿ ಇರಬೇಕು. ಇಲ್ಲದೇ ಇದ್ದರೆ ಸಮಸ್ಯೆಗಳಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಆರೋಗ್ಯದ ವಿಚಾರಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ಆ ಮಹಾವಿಷ್ಣುವಿನ ಅನುಗ್ರಹ ನಿಮ್ಮನ್ನು ಸದಾ ಕಾಪಾಡಲಿ. ಶುಭವಾಗಿ. ವೃಷಭ ರಾಶಿ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ, ಗಾಬರಿ, ಎಲ್ಲಿ ಏನಾಗ್ಬಿಡುತ್ತೋ, ಯಾವ ವಿಷಯದಲ್ಲಿ ಏನು ಅನ್ನುವ ಹಾಗೆ ಆತಂಕ ಪಡ್ತೀರಿ. ನೀವು ಯಾವ ಕೆಲಸವನ್ನು ನಿರೀಕ್ಷೆ ಮಾಡ್ತೀರೋ ಆ ಕೆಲಸ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಈ ಕೆಲಸ ಹೀಗಾಗತ್ತೆ ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರಿ, ನಿಮ್ಮ ನಿರೀಕ್ಷೆಯೂ ಕೂಡ ಹಾಗಿರುತ್ತೆ. ಆದರೆ ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಆ ಕೆಲಸ ನಡೆಯುತ್ತೆ. ಆಗ ಯಾವ ರೀತಿಯ ಅನುಭವ ಆಗತ್ತೆ ಎನ್ನುವಂಥದ್ದನ್ನು ನೀವು ಅನುಭವಿಸಬೇಕಾದಂಥದ್ದು. ನಿಮ್ಮ ಆಸೆಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ. ದೈನಂದಿನವಾದಂತಹ ಶಿಸ್ತು ಕೂಡ ಅಸ್ತವ್ಯಸ್ತವಾಗುತ್ತೆ. ಇದರ ಅರ್ಥ ಸಾಮಾನ್ಯವಾದಂತಹ ಕೆಲಸವೂ ಕೂಡ ನಿಮಗೆ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಆ ಮಾಡಿದಂತಹ ಕೆಲಸ ಸರಿ ಅಂತ ನಿಮಗೆ ಅನಿಸೋದಿಲ್ಲ. ಸಮಾಜ ಒಪ್ಪದಿರಲಿ, ಜನ ಒಪ್ಪದಿರಲಿ, ಅದಾಮೇಲೆ ನಿಮಗೆ ಅದು ಸಮಾಧಾನವನ್ನು ಕೊಡೋದಿಲ್ಲ. ಅಸ್ತವ್ಯಸ್ತವಾಗುತ್ತೆ ಅಂತಂದರೆ ದಿನ ಬಹಳ ಕೆಟ್ಟದಾಗಿದೆ ಅಥವಾ ನಿಮ್ಮ ಪರವಾಗಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕಾದ್ದು. ಈ ದಿವಸ ಪ್ರಯಾಣ ಅಥವಾ ಪ್ರವಾಸ ಏನೇ ಪೂರ್ವ ಸಿದ್ಧತೆ ಆಗಿದ್ದರೂ ಕೂಡ ಅದೆಲ್ಲ ರದ್ದಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬೇರೆಯವರನ್ನು ಅವಲಂಬಿಸಿಯೇ ಮಾಡುವಂತಹ ಕೆಲಸಗಳು ಬಹಳ ನಿಧಾನವಾಗುತ್ತೆ. ಒಂದು ವೇಳೆ ಆಗದೇ ಇದ್ದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದು ಇಲ್ಲ. ಇದರಿಂದಲೂ ಕೂಡ ಅವಮಾನಕ್ಕೆ, ಹಿನ್ನಡೆಗೆ ಕಾರಣವಾಗುತ್ತೆ. ಸ್ವಾಭಾವಿಕವಾಗಿ ಕೋಪ ಹೆಚ್ಚಾಗುವಂಥದ್ದು, ತಾಳ್ಮೆಯನ್ನು ಕೂಡ ಕಳ್ಕೊಳ್ತೀರಿ. ಇವೆಲ್ಲ ಅನರ್ಥಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಅಧಿಕಾರಿಗಳು, ಮೇಲಧಿಕಾರಿಗಳು, ಹಿರಿಯರ ಪ್ರಶಂಸೆ ಇದೆಲ್ಲ ನಿಮಗೆ ಸಿಕ್ಕಬಹುದು. ಭಾಳ ಶಿಸ್ತಿನ ವ್ಯಕ್ತಿ ಅಂತ ಹೇಳಿ ನಿಮ್ಮನ್ನು ಹೊಗಳಬಹುದು. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಪ್ರತಿ ಘಟ್ಟದಲ್ಲೂ, ಪ್ರತಿ ಕ್ಷಣದಲ್ಲೂ ಈ ರೀತಿ ಆಗ್ತಾ ಇದ್ದರೆ ಯಾರ ಹೊಗಳಿಕೆಯಿಂದ ಏನು ಪ್ರಯೋಜನ, ಏನು? ಇದು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಲಿ. ಮಿಥುನ ರಾಶಿ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇದೆ. ಎಲ್ಲರ ಸಹಾಯ, ಸಹಕಾರ, ಪ್ರೋತ್ಸಾಹ ಎಲ್ಲರೂ ಕೂಡ ನಿಮ್ಮ ಪರವಾಗಿರ್ತಾರೆ. ಆದರೂ ಕೂಡ ನೀವು ಸ್ವಭಾವತಃ ಸಣ್ಣ ಪುಟ್ಟದ ಏನೋ ತಪ್ಪುಗಳನ್ನು ಮಾಡ್ಕೊಳ್ತೀರಿ, ಕಿರಿಕಿರಿಯನ್ನು ಅನುಭವಿಸ್ತೀರಿ. ಕೊನೆಗೆ ಮನೆಯವರ ಸಹಕಾರವೋ ಸಹಾಯವೋ ನನಗೆ ಪರಿಪೂರ್ಣವಾಗಿಲ್ಲ, ನೀವು ಅದನ್ನು ಸರಿ ಮಾಡ್ಬೋದಾಗಿತ್ತು, ನೀವು ಆ ತಪ್ಪನ್ನು ತಿದ್ದಬೋದಾಗಿತ್ತು ಅಂತ ಹೇಳಿ
ಉಳಿದವರ ಮೇಲೆ ನೀವು ಆ ಆಕ್ಷೇಪವನ್ನು ಹೊರಿಸ್ತಕ್ಕಂತಹ ಕೆಲಸ ಮಾಡ್ತೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಮನೆಯಲ್ಲಿ ಎಲ್ಲವೂ ಕೂಡ ಶುಭವಾಗಿದೆ, ಆದರೆ ಮನಸ್ಸು ಮಾತ್ರ ಸರಿಯಿಲ್ಲ. ಆ ಮಾನಸಿಕವಾದಂತಹ ಸ್ಥಿಮಿತತೆಯನ್ನು ಕಳ್ಕೊಂಡಾಗ, ಮನಸ್ಸು ಹೋದಾಗೆಲ್ಲ ನಾವು ಅದನ್ನು ಬಿಟ್ಟರೆ, ಅದ ಒಂದು ಕಡಿವಾಣವನ್ನು ಹಾಕದೇ ಇದ್ದರೆ, ಆ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ಎಷ್ಟು ಅನರ್ಥಗಳಾಗತ್ತೆ ಅನ್ನೋದಕ್ಕೆ ಕೆಲವೆಲ್ಲ ಸಾಕ್ಷಿಗಳಾಗಿ ನೀವು ಅನುಭವಕ್ಕೆ ತಂದುಕೊಳ್ಬೇಕಾಗತ್ತೆ. ಬೆಲೆ ಬಾಳತಕ್ಕಂತಹ ವಸ್ತುವನ್ನು, ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ ಎನ್ನುವಂತಹದ್ದು, ಚಿಕ್ಕ ಮಕ್ಕಳ ಕಡೆ ಗಮನವನ್ನು ಹರಿಸಿ ಯಾವುದೋ ಬೇಜವಾಬ್ದಾರಿತನದಿಂದ ಮಕ್ಕಳಿಗೆ ತೊಂದರೆಯಾಗುವಂತಹ ಸೂಚನೆಗಳಿದೆ, ಅದನ್ನು ಗಮನಿಸಬೇಕು. ನ್ಯಾಯಾಂಗದ ವಿಚಾರದಲ್ಲಿ ಯಾವುದಾದ್ರೂ ನಿಮ್ಮ ವೈಯಕ್ತಿಕವಾಗಿ ಆಗಲಿ, ಆಸ್ತಿಯ ವಿಚಾರವಾಗಲಿ ದಾವೆಗಳನ್ನು ಹೂಡಿದರೆ ಅದರಲ್ಲಿ ಏನೋ ವ್ಯತ್ಯಾಸ ಆಗತ್ತೆ ಅನ್ನುವಂತಹ ಸೂಚನೆಗಳು ಈ ದಿವಸ ನಿಮಗೆ ಗೊತ್ತಾಗತ್ತೆ. ಬೇರೆಯವರು ಅದನ್ನು ಸೂಕ್ಷ್ಮವಾಗಿ ತಿಳಿಸ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ವಿದೇಶದಲ್ಲಿ ಸಂಬಂಧಿಕರು ಏನಾದರೂ ಇದ್ದರೆ, ಸ್ನೇಹಿತರಿದ್ದರೆ ಅವರಿಂದ ಶುಭವಾರ್ತೆಯನ್ನು ಕೇಳ್ತೀರಿ. ಅದು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥದ್ದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರ ಲಾಭ, ಆದಾಯ ಅಥವಾ ಅವರಿಗೆ ಬರಬೇಕಾದಂತಹ ಯಾವುದೋ ಒಂದು ಹಕ್ಕು ಮಂಡನೆಯಿಂದ ಆಗುವಂತಹ ಲಾಭ, ಅನುಕೂಲ ಇವೆಲ್ಲವೂ ಕೂಡ ಮುಂದಿನ ದಿನಮಾನದಲ್ಲಿ ಕೈ ಸೇರುತ್ತೆ ಎನ್ನುವಂತಹ ಸೂಚನೆಗಳು, ಆ ಮಾತು ಇವತ್ತು ಕಿವಿಗೆ ಬೀಳ್ತಕ್ಕಂತಹದ್ದು. ಸ್ವಾಭಾವಿಕವಾಗಿ ಸಂತೋಷವಾಗತ್ತೆ. ಆದರೂ ಎಷ್ಟೋ ದಿವಸದಿಂದ ಕಷ್ಟಪಡ್ತಾ ಇದ್ವಿ, ಅಂತೂ ಇವತ್ತೇನೋ ಹಾಗೆ ಹೇಳ್ತಾ ಇದ್ದಾರೆ ಅಂತ ತಾತ್ಸಾರ ಮಾಡುವಂಥದ್ದು, ಧೋರಣೆ ಮಾಡುವಂಥದ್ದು ಕೂಡ ಕೆಲವರ ಮನಸ್ಥಿತಿ ಆಗಿರುತ್ತೆ. ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಟು ನಷ್ಟಕ್ಕೆ ಗುರಿಯಾಗ್ತೀರಿ. ನಿಮ್ಮನೆಯ ಪದಾರ್ಥವನ್ನು ಯಾರೋ ಆಪತ್ತಿನಲ್ಲಿ ಕೇಳಿರ್ತಾರೆ, ನೀವು ಯಾವುದೋ ಒಂದು ದಾಕ್ಷಿಣ್ಯಕ್ಕೋ ವಿಶ್ವಾಸಕ್ಕೋ ಅವರಿಗೆ ಕೊಟ್ಟಿರ್ತೀರಿ. ಆದರೆ ಆ ವಸ್ತು ಪುನಃ ನಿಮ್ಮ ಕೈ ಸೇರಿದಾಗ ಬಹಳ ಮನಸ್ಸಿಗೆ ಬೇಸರವಾಗುವಂತಹ ರೀತಿಯಲ್ಲಿ ಇರುತ್ತೆ ಅಂತ ಅರ್ಥ. ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಶುಭ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ದಿವಸ ಹೆಚ್ಚು ಖರ್ಚಿಗೆ ಅವಕಾಶಗಳಾಗತ್ತೆ, ಹೆಚ್ಚು ಖರ್ಚನ್ನು ಮಾಡ್ತೀರಿ ಎನ್ನುವಂಥದ್ದು. ಮನೆಗೆ ಬಂದ ಅತಿಥಿಗಳು ವೈಯಕ್ತಿಕವಾದಂತಹ ಕೆಲವು ನಿಮ್ಮ ವಿಚಾರವನ್ನು ಮಾತಾಡಿ ಜಗಳಕ್ಕೆ ಅವಕಾಶವನ್ನು ಮಾಡ್ತಾರೆ. ಅವರಿಗೆ ಅದು ಬೇಕಾಗಿರೋದಿಲ್ಲ, ಆದರೆ ಏನೋ ಸಮಯ ಸಿಕ್ತು, ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿದರೂ ಜಗಳಕ್ಕೆ ಅವಕಾಶಗಳು ಆಗತ್ತೆ ಅಂತ ಅರ್ಥ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ರಾಹುಕೇತುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಆ ರಾಹುಕೇತುಗಳಿಂದ ಆದಂತಹ ದೋಷಗಳೇನಿದೆ ಅದು ಸಂಪೂರ್ಣವಾಗಿ ನಿವೃತ್ತಿ ಆಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಸಿಂಹರಾಶಿ, ಈ ದಿವಸ ನಕಾರಾತ್ಮಕವಾದಂತಹ ಚಿಂತನೆಗಳು, ನಕಾರಾತ್ಮಕವಾದಂತಹ ವಿಚಾರಗಳೇ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಾಗಿ ಬರುತ್ತೆ. ಹಣದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ, ಮಾತುಕತೆಗೆ ಅವಕಾಶ, ಜಗಳಕ್ಕೆ ಅವಕಾಶ ಇವೆಲ್ಲವನ್ನು ಕೂಡ ನೋಡಬೇಕಾದಂತಹ ಪರಿಸ್ಥಿತಿ. ದಾಂಪತ್ಯದಲ್ಲಿ ವೈಮನಸ್ಯ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ಅದು ದ್ವೇಷವಾಗಿ ಪರಿವರ್ತನೆಯನ್ನು ಹೊಂದುತ್ತಾ ಪ್ರತಿ ದಿವಸವೂ ಕೂಡ ಅದು ಹೆಚ್ಚಾಗುವಂಥದ್ದಾಗತ್ತೆ. ಈ ದಿವಸ ತುಂಬ ತಾಳ್ಮೆಯಿಂದ ಇರಬೇಕಾದಂಥದ್ದು, ಬೇರೆಯವರನ್ನು ತುಂಬ ಗೌರವದಿಂದ ನಡೆಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಎರಡರಲ್ಲಿ ಯಾವುದು ಕಡಿಮೆ ಆದರೂ ಕೂಡ ನಿಮ್ಮ ಮರ್ಯಾದೆಯೇ ಹೋಗುವಂಥದ್ದಾಗತ್ತೆ. ಎಚ್ಚರಿಕೆ ಇರಲಿ. ನಿಮ್ಮ ಗುರಿಯನ್ನು ಸಾಧನೆ ಮಾಡೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡುವಂಥದ್ದಿದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ. ಕೆಲವು ವಿಚಾರಗಳು ಆ ರೀತಿಯ ಪ್ರಚೋದನೆಯನ್ನು ನಿಮಗೆ ತಂದೊಡ್ಡುವಂಥದ್ದು ಈ ದಿವಸದಲ್ಲಿ ಕಾಣ್ತೀರಿ. ಪ್ರೇಮಿಗಳಿಗೆ ತುಂಬ ಅಡ್ಡಿ, ಆತಂಕ, ಅಡಚಣೆಗಳು ಆಗ್ತಕ್ಕಂತಹ ದಿವಸ ಇದು. ಸಂಜೆಯ ಹೊತ್ತಿಗೆ ಎಲ್ಲ ವಿಚಾರಗಳೂ ಕೂಡ ನಿಮಗೆ ವಿರುದ್ಧವಾಗಿ ಫಲವನ್ನು ನೀಡುವಂಥದ್ದಾಗತ್ತೆ. ಧನಾತ್ಮಕವಾದಂತಹ ಚಿಂತನೆಗಳು ಆಗ ನಿಮಗೆ ಬರಬಹುದು. ಪ್ರಯೋಜನ ಏನು? ದಿನ ಕಳೆದು ಹೋಯಿತು, ಯಾವುದೇ ರೀತಿಯ ಅನುಕೂಲಗಳು ನಿಮಗೆ ಆಗದೇ ಇರುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಸಿಹಿ ಸುದ್ದಿಯನ್ನು ಕೇಳ್ತೀರಿ. ಮನೆಯಲ್ಲಿ
ಹಬ್ಬದ ವಾತಾವರಣವನ್ನು ನೋಡೋದಕ್ಕೆ ಅವಕಾಶಗಳಿದೆ. ಆದರೆ ನಿಮ್ಮಿಂದ ಅದು ತಪ್ಪಬಾರದು ಅನ್ನುವಂಥದ್ದು. ಹಣ, ಬಂಧುತ್ವ, ವಿಶೇಷವಾದಂತಹ ಜನರ ಸಂಪರ್ಕ ಎಲ್ಲವೂ ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಆಗತ್ತೆ. ಆದರೆ ಅದೆಲ್ಲವನ್ನು ಸರಿಯಾದಂತಹ ರೀತಿಯಲ್ಲಿ ಉಳಿಸ್ಕೊಳ್ಳುವಂತಹ ಒಂದು ಸಾಮರ್ಥ್ಯ, ಆ ಮನಸ್ಥಿತಿ ನಿಮ್ಮದಾಗಿರಬೇಕು ಅನ್ನುವಂಥದ್ದು ಮುಖ್ಯ. ನಾರಾಯಣನ ಸ್ಮರಣೆಯನ್ನು ಮಾಡಿ, ನಾರಾಯಣಸ್ತ್ವಮೇವಾಸಿ ದಹರಾಖ್ಯೇ ಹೃದಯ ಸ್ಥಿತಃ ಪ್ರೇರಕ ಪ್ರೇರ್ಯಮಾಣಾನಾಂ ತ್ವಯಾ ಪ್ರೇರಿತ ಮಾನಸಃ ಎಂಬುದಾಗಿ 28 ಸಲ ಹೇಳಿಕೊಳ್ಳಿ. ಶುಭವಾಗಿ. ತುಲಾರಾಶಿ ಮಹಿಳೆಯರಿಗೆ ಆರೋಗ್ಯದ ವಿಚಾರದಲ್ಲಿ ತುಂಬ ಆತಂಕವಾಗತಕ್ಕಂತಹ ದಿವಸ ಇದು. ನಿಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ, ನೀವೇ ಎಲ್ಲವುದಕ್ಕೂ ಸಿದ್ಧವಾಗಿರಬೇಕು ಅನ್ನುವಂಥದ್ದು. ಕೂಡಿಟ್ಟಿದ್ದಂತಹ ಹಣ ಔಷಧಿಗೋ, ಮಾತ್ರೆಗೋ, ಇನ್ಯಾವುದೋ ವೈದ್ಯರಿಗೆ ಕೊಡೋದಕ್ಕೋ ಖರ್ಚಾಗ್ತಕ್ಕಂತಹ ದಿವಸ. ಕುಟುಂಬದವರ ನಂಬಿಕೆಯೂ ಕೂಡ ನಿಮ್ಮ ಬಗ್ಗೆ ಕಡಿಮೆ ಆಗ್ತಕ್ಕಂಥದ್ದು. ಅದೃಷ್ಟ ಕೆಡ್ತು, ಗ್ರಹಚಾರ ಕೆಡ್ತು ಅಂತಾದಾಗ ಇವೆಲ್ಲವನ್ನು ನೋಡಬೇಕಾದಂತಹ ಸ್ಥಿತಿಯಾಗುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದಂತಹ ಹಳೆಯ ದಿವಸಗಳು ನೆನಪಾಗುತ್ತೆ. ನಾನು ಎಷ್ಟು ಕಷ್ಟಪಡ್ತಾ ಇದ್ದೆ, ಒಂದು ದಿವಸಕ್ಕೆ ಎಷ್ಟು ಗಂಟೆ ಮಾತ್ರ ನಿದ್ದೆ ಮಾಡ್ತಾ ಇದ್ದೆ, ನನ್ನ ಆಹಾರ ಯಾವ ರೀತಿಯಲ್ಲಿತ್ತು, ಇದೆಲ್ಲವನ್ನು ಮತ್ತೊಮ್ಮೆ ಮೆಲುಕು ಹಾಕ್ತೀರಿ. ಇವತ್ತು ಸುಸ್ಥಿತಿಯಲ್ಲಿದ್ದರೂ ಕೂಡ ಮಾನಸಿಕವಾದಂತಹ ಸಮಾಧಾನ ಇಲ್ವಲ್ಲ ಅಂತ ಹೇಳಿ ಕೊರಗುತ್ತೀರಿ ಅಂತಕ್ಕಂಥದ್ದು. ಮಾನಸಿಕವಾದಂತಹ ಹಿಂಸೆ, ಮನೆಯಲ್ಲಿ ಕಿರಿಕಿರಿ, ಮಕ್ಕಳಿಂದ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲವನ್ನು ನೋಡಬೇಕು. ಮನಸ್ಸಿಗೆ ತುಂಬ ನೋವಾಗುವಂತಹ ಸಮಯ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆ ನಿಮ್ಮೆಲ್ಲ ಅಷ್ಟ ಕಷ್ಟಗಳನ್ನು ದೂರ ಮಾಡಲಿ. ಮಾನಸಿಕವಾಗಿ ನಿಮಗೆ ಸಮಾಧಾನವನ್ನು, ಧೈರ್ಯವನ್ನು, ಆರ್ಥಿಕವಾದಂತಹ ನಷ್ಟವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಕೆಲಸವನ್ನು, ನಿಮ್ಮ ಕರ್ತವ್ಯವನ್ನು, ನಿಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡಿ. ಆಗ ಮಾತ್ರ ನಿಮಗೆ ಹೆಸರು, ಗೌರವ ಎರಡೂ ಕೂಡ ಬರುವಂಥದ್ದು. ನಿಮಗೋಸ್ಕರವಾಗಿ ಸ್ವಲ್ಪವಾದರೂ ಸಮಯವನ್ನು ಮುಡುಪಾಗಿಡಿ. ನಿಮ್ಮ ವೈಯಕ್ತಿಕವಾದಂತಹ ಚಿಂತನೆಗಳಿಗೆ, ವೈಯಕ್ತಿಕವಾದಂತಹ ಜೀವನಕ್ಕೆ ಸಮಯದ ಅವಶ್ಯಕತೆ ಇದೆ ಅನ್ನುವಂಥದ್ದು ಗೊತ್ತಾಗಬೇಕು. ಪ್ರೇಮಿಗಳಿಗೆ ತುಂಬ ಅಪಾಯಕಾರಿಯಾದಂತಹ ದಿವಸ. ಎಚ್ಚರಿಕೆಯಿಂದ ಇರಬೇಕು. ಎಚ್ಚರ ತಪ್ಪಿದ್ರಿ ಎಲ್ಲ ರೀತಿಯಿಂದಲೂ ಕೂಡ ತೊಂದರೆಯನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಇದೆ. ತುಂಬ ಸೂಕ್ಷ್ಮವಾಗಿ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಹೊಸದಾಗಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ ಅನ್ನುವಂಥದ್ದು ಸಲಹೆ. ಯಾವುದೋ ಒಂದು ಸಂಬಂಧದಲ್ಲಿ ಬಿರುಕು ಬಿಟ್ಟಿದ್ದರೆ, ವೈಮನಸ್ಯ ಇದ್ದರೆ, ನಿಮ್ಮ ಮಾತಿನಿಂದ ಅದನ್ನು ಸರಿಪಡಿಸೋದಕ್ಕೆ ಇವತ್ತು ಅವಕಾಶ, ಆ ಒಂದು ಸಂದರ್ಭ ಒದಗಿ ಬರುತ್ತೆ. ಒಳ್ಳೆಯ ಕೆಲಸವನ್ನು ಮಾಡಿ, ಪುಣ್ಯ ಸಂಚಯವನ್ನು ಮಾಡಿ ಬೇರೆಯವರನ್ನ ಒಂದುಗೂಡಿಸ್ತಕ್ಕಂತಹದ್ದು ನಿಜವಾಗಲೂ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಕೆಲಸವಾಗುತ್ತೆ. ಅದು ನಿಮ್ಮಿಂದ ಆಯಿತು ಅಂತಾದರೆ ಆ ಪುಣ್ಯ ಫಲ ನಿಮಗೆ ಸಿಕ್ಕುವಂಥದ್ದು. ಕೆಲಸದ ನಿಮಿತ್ತ ದೂರದೂರಿಗೋ ವಿದೇಶಕ್ಕೋ ಪ್ರಯಾಣ ಮಾಡುವಂತಹ ಸಾಧ್ಯತೆ, ದಾಂಪತ್ಯದಲ್ಲಿ ಜಗಳವಾಗ್ತಕ್ಕಂಥದ್ದು ಇದೆ. ಪರಮೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರಾಶಿ, ಕುಟುಂಬದಲ್ಲಿ ಮಾತೆಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥದ್ದಿದೆ. ಅನಗತ್ಯವಾದಂತಹ ವಿಚಾರಕ್ಕೆ ಜಗಳವಾಗುತ್ತೆ. ನಾನು ಹೇಳಿದೆ ನೀನು ಮಾಡಲಿಲ್ಲ ಅನ್ನುವಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಜಗಳ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಹಿ ಅನುಭವವನ್ನು ನೋಡಬೇಕಾದಂತಹ ದಿವಸ ಇದು. ಅಂದುಕೊಂಡಂತಹ ಕೆಲಸಗಳು ಪೂರ್ಣ ಆಗಬೇಕು ಅನ್ನುವಂತಹ ಒತ್ತಡದಲ್ಲಿರ್ತೀರಿ. ಆದರೆ ಅದು ಗ್ರಹಗತಿಯ ದೃಷ್ಟಿಯಿಂದಲೋ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಸಮಸ್ಯೆಗಳಿಂದಲೋ ಆ ಕೆಲಸ ಪೂರ್ಣ ಆಗದೇ ಇರತಕ್ಕಂತಹದ್ದಾಗುತ್ತೆ. ಆತುರವಾಗಿ ನಿರ್ಧಾರವನ್ನು ಮಾಡಿದ್ದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆದರೆ ಆ ಕ್ಷಣದ ಪ್ರಚೋದನೆ, ಒತ್ತಡ ಹಾಗಿರುತ್ತೆ. ನಾನು ತೀರ್ಮಾನ ತಗೊಳ್ಳದೆ ಹೋಗ್ಬಿಟ್ರೆ ಏನೋ ಆಗ್ಬಿಡುತ್ತೆ ಎನ್ನುವಂತಹ ಸ್ಥಿತಿಯಲ್ಲಿರ್ತೀರಿ. ಅಂತಹ ದುಡುಕು ಸ್ವಭಾವದ ಆತುರದ ತೀರ್ಮಾನ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂತಹದ್ದು. ಸರ್ಕಾರಿ ನೌಕರರು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸ್ಥಿತಿ ಬರುತ್ತೆ ಅನ್ನುವಂತಹ ವಿಚಾರವನ್ನು ಕೇಳ್ತೀರಿ. ತುಂಬ ಆತಂಕಕ್ಕೆ ಒಳಗಾಗ್ತೀರಿ. ಹತ್ತಿರದ ಸಂಬಂಧಿಕರು ನಿಮ್ಮ ಬಗ್ಗೆ ಬಹಳ ಹಗುರವಾಗಿ ತುಚ್ಛವಾಗಿ ಮಾತಾಡ್ತಾರೆ.
ಮಾನಸಿಕವಾಗಿ ಅದು ನಿಮಗೆ ಹಿಂಸೆಯನ್ನು ಕೊಡುವಂಥದ್ದಾಗತ್ತೆ. ಎಲ್ಲ ದೃಷ್ಟಿಯಿಂದ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬುದಾಗಿ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ಓದಿಗೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಅನುಕೂಲತೆಗಳು, ವ್ಯವಸ್ಥೆಗಳು ಬಹಳ ಸುಲಭವಾಗಿ ಆಗ್ತಕ್ಕಂತಹ ದಿವಸ. ಹಿರಿಯರಿಗೆ ಯಾವುದೇ ಕಾರಣಕ್ಕೂ ವಿರುದ್ಧವಾಗಿ ನಡ್ಕೊಳ್ಬೇಡಿ. ದೊಡ್ಡವರ ಮಾತು ನಿಮಗೆ ಒಂದೊಂದು ಸಾರಿ ಇಷ್ಟ ಆಗಲಿಲ್ಲ ಅಂತ ಆದರೂ, ಬಲವಂತವಾಗಿ ಆದರೂ ಅದನ್ನು ಒಪ್ಪಿಕೊಳ್ಳಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ. ಉದ್ಯೋಗಿಗಳಿಗೆ ವ್ಯಾವಹಾರಿಕವಾದಂತಹ ಲಾಭ ಬಹಳ ಮುಖ್ಯವಾಗಿ ಕೈ ಹಿಡಿತಕ್ಕಂತಹದ್ದು. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗುತ್ತೆ. ಯಾವ ರೀತಿಯಲ್ಲಿ ಒಳ್ಳೆಯ ಕೆಲಸಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳಬೇಕೋ ಆ ರೀತಿಯಲ್ಲಿ ಮುಂದುವರೆದರೆ ಅನುಕೂಲ ಇದೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದಾಗಿದೆ. ಇದರ ಜೊತೆಯಲ್ಲಿ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ನೀವು ಮಾಡೋದೇ ಇಲ್ಲ. ಅದರಿಂದ ಇನ್ನಷ್ಟು ಮತ್ತಷ್ಟು ತೊಂದರೆಗಳು ಆಗ್ತಕ್ಕಂತಹದ್ದಿದೆ. ಸ್ನೇಹಿತರನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ಕೆಲಸದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗತಕ್ಕಂತಹ ಸಹಜವಾದಂತಹ ಸ್ಥಿತಿ ಈ ದಿವಸ ಇರುತ್ತೆ. ಆದರೆ ತಾಳ್ಮೆಯನ್ನು ಪರೀಕ್ಷೆ ಮಾಡಬಹುದು. ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳಕೊಂಡು ಕೆಲಸವನ್ನು ಮಾಡಬೇಡಿ ಅಂತ ಅರ್ಥ. ಹಣ ಗಳಿಸುವ ಭರದಲ್ಲಿ ತಪ್ಪು ದಾರಿಯನ್ನು ಹಿಡಿಯಬಹುದು. ಅದು ಒಳ್ಳೆಯದಲ್ಲ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಲಕ್ಕೆ ಎಲ್ಲ ಅಗೌರವವನ್ನು ತರತಕ್ಕಂಥದ್ದು. ಈ ಕ್ಷಣದವರೆಗೆ ಏನು ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದಿದ್ದೀರೋ ಅದೆಲ್ಲವೂ ಕೂಡ ಅವಮರ್ಯಾದೆ ಆಗ್ತಕ್ಕಂತಹ ಸ್ಥಿತಿಯನ್ನು ತಲುಪ್ತೀರಿ ಅನ್ನುವಂಥದ್ದು. ಹಳೆಯ ವಾಹನದಲ್ಲಿ ಪ್ರಯಾಣವನ್ನು ಮಾಡಬೇಕಾದರೆ ತುಂಬ ಎಚ್ಚರಿಕೆ ಇರಲಿ. ಈ ದಿವಸ ಉತ್ತಮವಾದಂತಹ ದಿವಸ ಆದರೂ ಕೂಡ ಕೆಲವು ಆಂತರಿಕವಾದಂತಹ ಸಮಸ್ಯೆಗಳು ನಿಮ್ಮನ್ನು ಅಷ್ಟು ಸಂತೋಷವಾಗಿರೋದಕ್ಕೆ ಬಿಡದೇ ಇರತಕ್ಕಂತಹದ್ದು. ಕರ್ತವ್ಯ ಪ್ರಜ್ಞೆ ಬಹಳ ಮುಖ್ಯವಾದಂತಹ ವಿಚಾರ. ನಿಮ್ಮ ಮನಸ್ಸಿನ ಹತೋಟಿ ಕಳ್ಕೊಳ್ಬೋದು, ಮನ ಬಂದಂತೆ ನಡ್ಕೊಳ್ಬೋದು. ಅದು ತಪ್ಪಾದೀತು, ಎಚ್ಚರ ಇರಲಿ. ಹಾಗೆ ಕೆಲವು ಚಟುವಟಿಕೆಗಳಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆಗೆ ವಾಲಬಹುದು. ನಿಮ್ಮ ಕೆಲಸ ಅಲ್ಲ ಅದು, ನಿಮ್ಮ ಗೌರವಕ್ಕೆ ಅದು ಮಾಡುವಂಥದ್ದಾಗಿರೋದಿಲ್ಲ. ಆದರೂ ಮನಸ್ಸು ಆ ಕಡೆಗೆ ನಿಮ್ಮನ್ನು ಎಳಿತಾ ಇದೆ ಅಂತಂದರೆ ಅದು ವಿಧಿಯ ಆಟ ಅಂತ ಹೇಳಬೇಕು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಗ್ರಹಗತಿಯ ದೃಷ್ಟಿಯಿಂದ ನೋಡಿದಾಗ ಬಹಳ ನೆಮ್ಮದಿಯ ದಿವಸ ಇದು. ಆಕಸ್ಮಿಕವಾಗಿ ವಾಹನ ಹಾನಿಗೊಳಗಾಗಬಹುದು. ಅದು ಮಾನಸಿಕವಾಗಿ ಬೇಸರವಾಗುತ್ತೆ. ಅಂದುಕೊಂಡಂತಹ ಕೆಲಸಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂತಹ ಪ್ರಯತ್ನ ಏನಿರುತ್ತೆ ಅದು ಸಾಧ್ಯ ಆಗೋದಿಲ್ಲ. ಎಷ್ಟೋ ಪ್ರಯತ್ನಗಳನ್ನು ಮಾಡ್ತೀರಿ, ಈ ಕೆಲಸವನ್ನು ನಾನೆಷ್ಟು ಮೇಲಕ್ಕೆ ಏರಿಸಬೇಕು ಅನ್ನುವಂಥದ್ದು. ಆದರೆ ಆ ಕೆಲಸ ಯಾವ ಕಾರಣಕ್ಕೂ ಕೂಡ ಕೈಗೂಡದಲೇ ನಿಮಗೆ ಹಿಂಸೆಯನ್ನು ಕೊಡುವಂಥದ್ದಾಗತ್ತೆ. ನಿಮ್ಮ ಹಿಂದಿನ ಯೋಜನೆಗಳು ಏನೇನೆಲ್ಲ ಇತ್ತು ಅದಕ್ಕೆಲ್ಲ ಯಶಸ್ಸು ಸಿಕ್ಕುವಂತಹ ದಿವಸ ಇದು. ಆತ್ಮವಿಶ್ವಾಸ ತುಂಬ ಹೆಚ್ಚಾಗ್ತಕ್ಕಂಥದ್ದು, ಗಟ್ಟಿಯಾಗ್ತಕ್ಕಂತಹ ದಿವಸವಾಗತ್ತೆ. ಸ್ನೇಹಿತರ ಜೊತೆ ಮಾತಾಡುವಾಗ, ಮಂಗಳ ವ್ಯವಹಾರಗಳನ್ನು ಮಾಡುವಾಗ ಜಗಳಗಳಾಗಬಹುದು, ಭಿನ್ನಾಭಿಪ್ರಾಯಗಳು ಬರಬಹುದು. ಅಷ್ಟೇ ಹಿನ್ನಡೆಯನ್ನು ತರುವಂತಹ ಕೆಲಸಗಳು ಕೂಡ ಆಗಬಹುದು. ಸೂಕ್ಷ್ಮವಾಗಿ ಅದೆಲ್ಲವನ್ನು ಗಮನಿಸಿ ಉತ್ತಮವಾದಂತಹ ಕೆಲಸ ಯಾವುದಿದೆ ಆ ಕಡೆ ನಿಮ್ಮ ಮನಸ್ಸು, ನಿಮ್ಮ ಶರೀರ ವಾಲಲಿ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಲಿ.